ಬ್ರೋ ಹೇಳಿ ಏನು ವಸ್ತು ಸಿಕ್ಕಿದೆ ನಮಗೆ ನೀರಿನಲ್ಲಿ. ಹಾಂ ಹಾಂ ಇದು ಲಾರಿದೆ ಹೊಸ್ತಾಗಿರ್ಬೋದಲ್ಲ. ವೀಕ್ಷಕರೇ ನಮಸ್ಕಾರ, ಹೇಗಿದ್ದೀರಿ? ಶಿರೂರಿನ ಗಂಗಾವಳಿ ನದಿಯಲ್ಲಿ ನಾಪತ್ತೆಯಾಗಿರುವ ಅರ್ಜುನ್ಗಾಗಿ ಮತ್ತೆ ಹುಡುಕಾಟ ಶುರುವಾಗಿದೆ. ಕಳೆದ ಕೆಲವು ದಿನಗಳಿಂದ ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡಲಾಗಿತ್ತು. ಇದೀಗ ಮತ್ತೊಮ್ಮೆ ಕಾರ್ಯಾಚರಣೆಯನ್ನು ಆರಂಭಿಸಲಾಗಿದೆ. ಅರ್ಜುನ್ ಇಷ್ಟೊಂದು ದಿನ ನೀರಿನಾಳದಲ್ಲಿ ಬದುಕಿರೋಕೆ ಸಾಧ್ಯವೇ ಇಲ್ಲ. ಕನಿಷ್ಠ ಅರ್ಜುನ್ ದೇಹವನ್ನಾದರೂ ಮೇಲೆತ್ತೋಕೆ ಇದೀಗ ಪ್ರಯತ್ನ ನಡೀತಾ ಇದೆ. ಇಲ್ಲಿ ಮುಖ್ಯವಾಗಿ ಈಶ್ವರ್ ಮಲ್ಪೆಯವರ ಪ್ರಯತ್ನವನ್ನು ಶ್ಲಾಘಿಸಬೇಕು. ಅರ್ಜುನ್ ಸೇರಿದಂತೆ ಗುಡ್ಡ ಕುಸಿತದ ವೇಳೆ ಒಟ್ಟು 3 ಕಣ್ಮರೆಯಾಗಿದ್ದಾರೆ. ಘಟನೆ ನಡೆದು ಒಟ್ಟು 29 ದಿನವಾಗಿದೆ. ಇಷ್ಟು ದಿನವಾದರೂ ಕೂಡ ಅಷ್ಟು ದೊಡ್ಡ ಲಾರಿಯನ್ನು ನೀರಿನಾಳದಲ್ಲಿ ಖಚಿತವಾಗಿ ಇದೆ ಅನ್ನೋದನ್ನು ಕಂಡು ಹಿಡಿಯೋಕೆ ಸಾಧ್ಯವಾಗಿಲ್ಲ. ಆದರೆ ಇದೀಗ ನೀರಿನ ವೇಗ ಸ್ವಲ್ಪವಾಗಿ ಕಡಿಮೆ ಆಗ್ತಾ ಇದೆ. ಜೊತೆಗೆ ನೀರು ತಿಳಿಯಾಗ್ತಾ ಇದೆ. ಹೀಗಾಗಿ ನೀರಿನಾಳದಲ್ಲಿ ಲಾರಿಯನ್ನು ಹುಡುಕಬಹುದು ಅಂತ ಈಶ್ವರ್ ಮಲ್ಪೆ ತಂಡ ನೀರಿಗಿಳಿಯುವುದಕ್ಕೆ ರೆಡಿಯಾಗುತ್ತೆ. ಆದರೆ ಅವರಿಗೆ ಜಿಲ್ಲಾಡಳಿತ ಅನುಮತಿ ನೀಡೋದಿಲ್ಲ. ಹೀಗಾಗಿ ಮತ್ತೆ ಉಡುಪಿಗೆ ಪ್ರಯಾಣ ಮಾಡೋದಕ್ಕೆ ಸಿದ್ಧ ಆಗ್ತಾರೆ ಈಶ್ವರ್ ಮಲ್ಪೆ ಮತ್ತು ತಂಡ. ಆದರೆ ಈ ವೇಳೆ ಕಾರವಾರ ಶಾಸಕ ಸತೀಶ್ ಸೈಲ್ ಅವರ ಗಟ್ಟಿ ನಿರ್ಧಾರವನ್ನು ನಾವು ಗಮನಿಸಬೇಕಾಗತ್ತೆ. ತನ್ನ ಪ್ರಯತ್ನವನ್ನು ನಡೆಸಿ ಈಶ್ವರ್ ಮಲ್ಪೆಗೆ ನೀರಿಗೆ ಇಳಿಯುವುದಕ್ಕೆ ಪರ್ಮಿಷನ್ ಕೊಡಿಸ್ತಾರೆ. ಆದರೆ ಇದುವರೆಗೆ ಅಧಿಕೃತವಾಗಿ ಜಿಲ್ಲಾಡಳಿತ ಪರ್ಮಿಷನ್ ಕೊಟ್ಟಿಲ್ಲ. ಸತೀಶ್ ಸೈಲ್ ಖುದ್ದು ಸ್ಥಳದಲ್ಲಿ ಹಾಜರಿದ್ದು ಈ ಪರಿಶೀಲನೆಯನ್ನು ಇದೀಗ ಮಾಡ್ತಾ ಇದ್ದಾರೆ. 2ನೇ ಹಂತದ ಕಾರ್ಯಾಚರಣೆಯ 2ನೇ ದಿನ ಈಶ್ವರ್ ಮಲ್ಪೆ ಮತ್ತು ತಂಡ ಹಲವು ಗಂಟೆಗಳ ಕಾಲ ನೀರಿನಲ್ಲಿ ಹುಡುಕಾಟವನ್ನು ನಡೆಸುತ್ತೆ. ಆದರೆ ಎಲ್ಲೂ ಕೂಡ ಅರ್ಜುನ್ ಲಾರಿ ಪತ್ತೆಯಾಗಿಲ್ಲ. ಅರ್ಜುನ್ ಸೇರಿದಂತೆ ಒಟ್ಟು 3 ಮಂದಿ ಅಲ್ಲಿ ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಅವರಿಗಾಗಿ ಹುಡುಕಾಟ ಆರಂಭವಾಗಿದೆ. ನಮಸ್ತೆ ಸ್ನೇಹಿತರೆ, ಇವತ್ತು ಸುಮಾರು ಒಂದು 3 ಸಿಲಿಂಡರ್ ಖಾಲಿಯಾಗಿದೆ. ಹಾಗೆ ನಾವು ನಮ್ಮ ಟೀಮಿನಿಂದ ಎಲ್ಲ ಹುಡುಕಿ ಈಗ ಸುಮಾರು ಈಗ 2 ಜನ ಡೈವರ್ ಇದ್ದೀವಿ, ಮತ್ತೆ 2 ಜನ ಕರ್ಕೊಂಡು ಬಂದಿದ್ದೇವೆ. 4 ಜನ ಇದ್ದೇವೆ. 4 ಜನ ಈಗ ಮಧ್ಯಾಹ್ನ ಮೇಲೆ ನಮಗೊಂದು ಜಾಗ ಸಿಕ್ಕಿದ ಜಾಗದಲ್ಲಿ ಮತ್ತು ಸಹ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ. ನೋಡುವ ಏನಾಗ್ತದೆ ಅಂತ. ಇದು 2ನೇ ಹಂತದ ಹುಡುಕಾಟ. ಈ ವೇಳೆ ಈಶ್ವರ್ ಮಲ್ಪೆ ಅವರಿಗೆ ಲಾರಿಯ ಜಾಕ್ ಒಂದು ಸಿಕ್ಕಿದೆ. ಸ್ಕೂಬಾ ಡೈವ್ ಕಾರ್ಯಾಚರಣೆಯನ್ನು ನಡೆಸುತ್ತಿರುವಂತಹ ವೇಳೆ ಜಾಕ್ ನೀರಿನ ಆಳದಲ್ಲಿ ಪತ್ತೆಯಾಗಿದೆ. ಇದು ಅರ್ಜುನ್ ಓಡಿಸುತ್ತಿದ್ದ ಲಾರಿಯದ್ದೇ ಅನ್ನೋದನ್ನು ಲಾರಿಯ ಮಾಲೀಕ ಮೊಫಿನ್ ಅವರು ಖಚಿತಪಡಿಸ್ತಾರೆ. ಮಾತ್ರವಲ್ಲ, ಲಾರಿಯ 2 ಬಿಡಿಭಾಗಗಳು ಕೂಡ ಪತ್ತೆಯಾಗಿವೆ. ಆದರೆ ಈ 2 ಬಿಡಿಭಾಗಗಳು ತನ್ನ ಲಾರಿಯದ್ದಲ್ಲ ಅಂತೇಳಿ ಲಾರಿಯ ಮಾಲೀಕ ಮೊಫಿನ್ ಅವರು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ 2ನೇ ದಿನದ ಕಾರ್ಯಾಚರಣೆಯಲ್ಲಿ ಒಟ್ಟು 3 ಆಕ್ಸಿಜನ್ ಸಿಲಿಂಡರ್ಗಳನ್ನು ಬಳಕೆ ಮಾಡಿದ್ದಾರೆ. ಇದೀಗ 3ನೇ ದಿನದ ಕಾರ್ಯಾಚರಣೆ ನಡೆಸುವುದಕ್ಕೆ ಕೂಡ ತೀರ್ಮಾನಿಸಲಾಗಿದೆ. ಹಾಗಿದ್ರೆ ಇವತ್ತು ಕಾರ್ಯಾಚರಣೆಯ ಬಗ್ಗೆ ಈಶ್ವರ್ ಮಲ್ಪೆ ಏನು ಹೇಳಿದರು ಅನ್ನೋದನ್ನು ನೋಡೋದಾದರೆ, ನಾವು ನಿರಂತರವಾಗಿ 2 ಗಂಟೆಗೂ ಹೆಚ್ಚು ಕಾಲ ಕಾರ್ಯಾಚರಣೆಯನ್ನು ಮಾಡಿದೆವು. ಕಾರ್ಯಾಚರಣೆ ವೇಳೆ ಬೆಂಜ್ ಲಾರಿಯ ಜಾಕ್ ಪತ್ತೆಯಾಗಿದೆ. ಜಾಕ್ ಪತ್ತೆಯಾಗಿರುವ ಬಳಿಯೇ ಲಾರಿ ಇರುವುದು ಕೂಡ ಖಚಿತವಾಗಿದೆ. ಆದರೆ ಲಾರಿಯ ಮೇಲೆ ಭಾರೀ ಪ್ರಮಾಣದ ಮಣ್ಣು ಬೀರುವುದರಿಂದ ನಮಗೆ ಲಾರಿ ಕಾಣಿಸ್ತಿಲ್ಲ. ಸದ್ಯ ಅಲ್ಲಿರುವ ಮಣ್ಣನ್ನು ತೆಗೆದರೆ ಲಾರಿ ಕಾಣಿಸಬಹುದು, ನಮಗೆ ಬಾಡಿ ಸಿಕ್ಕಿದ್ರೂ ಸಿಗ್ಬೋದು ಅನ್ನುವಂತಹ ಅಭಿಪ್ರಾಯವನ್ನು ಈಶ್ವರ್ ಮಲ್ಪೆ ಅವರು ವ್ಯಕ್ತಪಡಿಸಿದ್ದಾರೆ. ಸದ್ಯ 2ನೇ ದಿನದ ಕಾರ್ಯಾಚರಣೆಯಲ್ಲಿ ಅರ್ಜುನ್ ಲಾರಿಯ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗುವಂತಹ ಮುನ್ಸೂಚನೆಯಂತೂ ಸಿಕ್ಕಿದೆ. 3ನೇ ದಿನದ ಕಾರ್ಯಾಚರಣೆ ಇದೀಗ ಭಾರೀ ಕುತೂಹಲವನ್ನು ಕೆರಳಿಸಿದೆ. ಲಾರಿ ಸಿಕ್ಕಿದ್ರೂ ಅರ್ಜುನ್ ಬಾಡಿ ಲಾರಿಯೊಳಗೆ ಇದೆಯಾ, ಅಥವಾ ಗುಡ್ಡ ಕುಸಿತದ ವೇಳೆ ಕಿಟಕಿ ಗಾಜು ಒಡೆದು ಹೋಗಿ ನೀರಿನಲ್ಲಿ ಏನಾದರೂ ತೆಲಿಕೊಂಡು ಹೋಗಿರ್ಬೋದಾ, ಅಥವಾ ಮಣ್ಣಿನಡಿ ಏನಾದರೂ ಸಿಲುಕಿದೆಯಾ ಅನ್ನುವಂತಹ ಜಿಜ್ಞಾಸೆ ಇದೀಗ ಹುಟ್ಕೊಂಡಿದೆ. ಪ್ರಕೃತಿಯ ರುದ್ರ ನರ್ತನಕ್ಕೆ ಮಾನವನ ಆಧುನಿಕ ತಂತ್ರಜ್ಞಾನಗಳು ಕೂಡ ಉಪಯೋಗಕ್ಕೆ ಬರ್ತಿಲ್ಲ ಅನ್ನೋದನ್ನು ನಾವು ನೋಡ್ಬೋದು. ಯಾಕಂದರೆ 29 ದಿನ ಕಳೆದರೂ ಕೂಡ ಅರ್ಜುನ್ ಆಗಲಿ ಅಥವಾ ಅರ್ಜುನ್ ಜೊತೆ ಕಾಣೆಯಾಗಿರುವಂತಹ ಇತರ 3 ಆಗಿರಲಿ ಅಥವಾ ಲಾರಿ ಆಗಲಿ ಇದುವರೆಗೂ ಕಾಣ್ತಾ ಇಲ್ಲ. ಒಂದು ಲಾರಿ ಬಿದ್ದು ಇಷ್ಟು ದಿನವಾದರೂ ನಮ್ಮ ತಂತ್ರಜ್ಞಾನ ವ್ಯವಸ್ಥೆ ಅಸಹಾಯಕವಾಗಿದೆ ಅಂದರೆ ಇದು ಪ್ರಕೃತಿ. ಯಾಕಂದರೆ ಪ್ರಕೃತಿಯನ್ನು ಎದುರು ಹಾಕ್ಕೊಂಡ್ರೆ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಹಾಗಾಗಿ ಪ್ರಕೃತಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಉಳಿಸಿಕೊಂಡು ಹೋಗುವಂತಹ ಕೆಲಸವನ್ನು ಮಾಡಬೇಕಿದೆ. ಗುಡ್ಡ ಕಡಿಯುವುದು, ಮರ ಕಡಿಯುವುದು, ರೆಸಾರ್ಟ್, ಹೋಮ್ ಸ್ಟೇ ಮಾಡೋದನ್ನು ಮೊದಲು ನಿಲ್ಲಿಸಬೇಕಾಗಿದೆ. ಪ್ರಕೃತಿ ಉಳಿದ್ರಷ್ಟೇ ನಾವು ಮನುಷ್ಯ ಜಾತಿ, ಸಮಸ್ತ ಜೀವರಾಶಿ ಅನ್ನೋದನ್ನು ಮೊದಲು ನಾವು ಅರಿತುಕೊಳ್ಬೇಕಾಗತ್ತೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು, ನಮಸ್ಕಾರ. ವಸ್ತು ಸಿಕ್ಕಿದೆ ನಮಗೆ ನೀರಿನಲ್ಲಿ. ಇದು ಲಾರಿದೆ ಹೊಸ್ತಾಗಿರ್ಬೋದಲ್ಲ.